ಹಾಂ ಹಾಂ ನಾರಾಯಣಂ ನಿಖಿಲಪೂರ್ಣ ಅಲ್ಲ, ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದು ಸ್ವಾರಸ್ಯ ಅಂದರೆ ಮೊದಲನೇ ಇಡೀ ಶ್ಲೋಕನೇ ಬ್ರಹ್ಮಸೂತ್ರ ಭಾಷ್ಯ, ಏಕಶ್ಲೋಕಿ ಬ್ರಹ್ಮಸೂತ್ರ ಭಾಷ್ಯ. ಇದರಲ್ಲಿ ಏನಿದೆ ಅಂತ ಕೇಳಿದರೆ, ಗುಣೈಃ ಸರ್ವೈರುದೀರ್ಣಂ ಸಕಲ ಗುಣಗಳಿಂದ ಪೂರ್ಣನಾದವನು ಒಂದಾಯಿತು, ದೋಷವರ್ಜಿತಂ ಸಕಲ ದೋಷವರ್ಜಿತಂ ಎರಡಾಯಿತು, ಜ್ಞೇಯಂ ಮೂರಾಯಿತು, ಗಮ್ಯಂ ನಾಲ್ಕಾಯಿತು. 4 ಅಧ್ಯಾಯದ ಅರ್ಥ ಬಂತು. ಗುಣೈಃ ಸರ್ವೈರುದೀರ್ಣಂ ಅಂದರೆ ಪ್ರಥಮಾಧ್ಯಾಯ ಬಂತು. ಸಮನ್ವಯಾಧ್ಯಾಯ ಅಂದ್ರೇನು? ಗುಣ ಸಮನ್ವಯಾಧ್ಯಾಯ, ಗುಣಗಳೆಲ್ಲ ದೇವರ ತೋರಿಸ್ಬೇಕೀಗ, ಆ ಅಧ್ಯಾಯ ಬಂತು. ದೋಷವರ್ಜಿತಂ ಅಂದ್ರೇನು? ಸಿದ್ಧಾಂತಕ್ಕೆ ವಿರೋಧನೇ ಇಲ್ಲ ಅಂಥೇಳಿ ಅವಿರೋಧಾಧ್ಯಾಯ ಬಂತು. ಜ್ಞೇಯಂ ಅಂದರೆ ಏನದು? ಸಾಧನಾಧ್ಯಾಯ, ಹೀಗೆ ತಿಳ್ಕೊಬೇಕು ಅಂತ ಹೇಳಿದ್ರಿಂದ ಸಾಧನಾಧ್ಯಾಯ. ಗಮ್ಯಂ ಹೋದ್ಮೇಲೆ ಫಲ ಹೇಗಿರುತ್ತೆ ಅಂತೇಳಿದ್ರೆ ಗಮ್ಯಂ. ಸೊ ಒಂದೇ ಶ್ಲೋಕದಲ್ಲಿ ಏನು ಬಂತೀಗ? ನಮ್ಮ ವೈಷ್ಣವ ಗ್ರಂಥಗಳ ವಿಶೇಷ ಅಂತ ಯಾರದೇ ಬರಲಿ ಏನೇ ಬರಲಿ, ಮೊದಲನೇ ಶ್ಲೋಕದಲ್ಲಿ ಸಾರಾಂಶ ಇರಬೇಕು. ಮೊದಲನೇ ಶ್ಲೋಕದೊಳಗೆ ಅದಕ್ಕೆ ಆದ್ಯಂತ ಶ್ಲೋಕ ಪಾರಾಯಣ ಮಾಡಿಬಿಟ್ರೆ ಸರ್ವಬಲ ಓದ್ದಾಗುತ್ತೆ. ಅಂದರೆ ಈಗ ಕಾನ್ಸೆಪ್ಟ್ ಇದ್ರೆ ಏನಾಗುತ್ತೆ, ಈಗ ಎಲ್ಲ ಸಾರ ಬಂದುಬಿಟ್ಟಿರುತ್ತೆ. ಬ್ರಹ್ಮಯಜ್ಞದಲ್ಲಿ ಒಂದೊಂದೇ ಹೇಳಿಬಿಡ್ತಾರಲ್ಲ, ಎಲ್ಲ ಅರ್ಥ ಬಂದುಬಿಡುತ್ತಂತ ಸ್ವಾರಸ್ಯ ಅಂತ. ಅದಕ್ಕೆ ಎಲ್ಲಿ ಬ್ರಹ್ಮಸೂತ್ರ ಭಾಷೆ ಅದು ಇದ್ರ ಎಕ್ಸ್ಪ್ಯಾನ್ಷನ್ನ ಇದನ್ನು ತೊಗೊಳ್ಳಿ, ನೀವು ಶ್ಲೋಕ ತಗೊಳ್ಳಿ, ಅನುವ್ಯಾಖ್ಯಾನಕ್ಕೆ ಹೋಗಿ. ಆಚಾರ್ಯ ಏನಂತ ಹೇಳಿದರು? ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ. ನಾವು ವ್ಯಾಖ್ಯಾನ ಮಾಡಿದ್ದೇವೆ ಅಂದರೆ ಭಾಷ್ಯ ಬರೆದಿದ್ದೇವೆ, ಆದರೆ ವಿವರಣೆ ಕೊಡ್ತೇವೆ ಅಂತ ಅರ್ಥ. ಇದು ಭಾಷ್ಯದ ಮಂಗಲ ಶ್ಲೋಕ. ಅನುವ್ಯಾಖ್ಯಾನದ ಮಂಗಲ ಶ್ಲೋಕ ಏನಾಗಿದೆ ಗೊತ್ತಾ? ಇದರ ವಿವರಣೆಯಾಗಿದೆ. ಈ ಶ್ಲೋಕ ಓದ್ಕೊಂಡು ಆ ಶ್ಲೋಕ ಓದಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ, ಗುಣಗಳು ಬಂದು ದೇಹ ಸೇರಿಸಿದರು, ಗುಣಮಯ ದೇಹ. ಆಮೇಲೆ ನಿರ್ದೋಷಂ ದೋಷವರ್ಜಿತಂ, ಆಮೇಲೆ ಆಪ್ಯತಮಂ ಜ್ಞೇಯಂ, ಆಪ್ಯತಮಂ ಜ್ಞೇಯಂ, ಆಮೇಲೆ ಆಪ್ಯತಮಕ್ಕೆ ಅಖಿಲೈ ಸುವಾಕ್ಯೈ ಆಪ್ಯಂ. ಎಲ್ಲಿಂದ ಆಪ್ಯ? ಸುವಾಕ್ಯಗಳಿಂದ ಆಪ್ಯ ಅಂದರೆ ಶಾಸ್ತ್ರಯೋನಿತ್ವಾಧಿಕರಣ ಬಂದೋಯ್ತು ಅದರೊಳಗೆ. ಆ ಜ್ಞೇಯಂ ಹೇಗೆ ಅಂತ ಹೇಳಲಿಲ್ಲ, ಶಾಸ್ತ್ರೈಹಿ ಜ್ಞೇಯಂ. ಯಾವ ಶಾಸ್ತ್ರ? ಸುವಾಕ್ಯಗಳ ಸದಾಗಮ ಆಗಬೇಕು ಅಂತ ಅರ್ಥ. ಅದಕ್ಕೆ ಅದು ಮುಂದೇನು ಹೇಳಿದರು? ಅಶೇಷ ವಿಶೇಷತೋಪಿ ವಂದ್ಯಂ, ದೇವರು ಒಂದೇ ಅಂದರೆ ಹೇಗೆ ಒಂದೇ? ಅಶೇಷ ವಿಶೇಷತೋಪಿ, ಅದಕ್ಕೆ ಅನೇಕ ಅರ್ಥ ಹೇಳ್ತಾರೆ. ಅಶೇಷ ವಿಶೇಷಗಳನ್ನು ಹೊಂದಿದ್ದಾನೆ ಮತ್ತು ಅಶೇಷ ವಿಶೇಷಗಳಿಗಿಂತ ಮೇಲಿದ್ದಾನೆ, ಗೊತ್ತಾಯ್ತಾ? ಅಂಥ ಪೊಂದ್ಯತ್ವ ದೇವರಲ್ಲಿದೆ. ಎಕ್ಸ್ಪೆನ್ಷನ್ ಪೂರ್ತಿ ಅದು. ಆಮೇಲೆ ಮುಂದೇನು ಹೇಳಿದರು? ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ. ಪರಮಾತ್ಮ ಏನಾಗಿದೆ? ಅತ್ಯಂತ ಪ್ರಿಯತರ ಪ್ರಿಯತಮ, ಅತ್ಯಂತ ಪ್ರಿಯ ದೇವರಾಗಬೇಕು ನಮಗೆ, ಬೇರೆ ಪದಾರ್ಥಗಳಾಗಬಾರ್ದು. ಪ್ರಿಯತಮಂ ಮಮ ಸನ್ನಮಾಮಿ ಅಂತ ನಮಸ್ಕಾರ ಮಾಡ್ತೇನೆ. ಇಷ್ಟು ಕೂಡ ಬರೀ ಒಂದೇ ಅಂದರು. ಇಲ್ಲೇನಂದರು? ನಮಸ್ಕೃತ ಎಲ್ಲ ಆಯ್ತದು ನತ್ವ ಅಂದರು. ಅಲ್ಲಿ ಪ್ರಣಮಾಮಿ ಎಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾ ಪ್ರತಿಯೊಂದು ಪದನೂ ವಿವರಣೆ ಮಾಡ್ತಾ ಹೊರಟರು. ಅದಕ್ಕೆ ಅದೇನಾಯಿತು? ವಿಸ್ತಾರ ಆಯಿತು. ಒಂದು ಪದ ಬಿಟ್ಟದರಲ್ಲಿ ಯಾವುದು ಗುರುವನ್ನು ಹೇಳಲಿಲ್ಲ. 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರು ಮಂಜಸೈ. ಸೊ ಒಂದು ಶ್ಲೋಕ 2 ಶ್ಲೋಕಗಳ ಅರ್ಥ ಬರೆದುಬಿಟ್ಟು ವ್ಯಾಖ್ಯಾನ ಅಂತ ಹೇಳ್ತಾರೆ. ಅದ್ರ ಟೀಕಾರ ಇನ್ನೂ ಬೆಳೆಸ್ತಾ ಹೋಗ್ತಾರೆ, ಹಾಗೇನೆ ವಿವರಣೆ ಎಲ್ಲ ಕೊಡ್ತಾ ಹೋಗ್ತಾರೆ. ಅಸ್ಯ ಜನ್ಮಾದ್ಯಸ್ಯ ಉದ್ಭವಾದಿದಂ ಜನ್ಮಾದಿದಂ, ಜನ್ಮಸೂತ್ರದ ಅರ್ಥ ಬಂತು, ಶಾಸ್ತ್ರಯೋನಿತ್ವ ಆಯಿತು, ಸಮನ್ವಯ ಅಧ್ಯಾಯ ಬಂತು, ಎಲ್ಲ ಅಧ್ಯಾಯ ಬಂದು. ಇದು ಸೂತ್ರದ ಇದ್ರದ್ದು ಎಕ್ಸ್ಪ್ಯಾನ್ಷನ್, ಅವರೇ ಮಾಡಿದ ಎಕ್ಸ್ಪ್ಯಾನ್ಷನ್ನೇ. ನಾರಾಯಣಂ ಗುಣೈಃ ಸರ್ವೇ. ಇನ್ನೂ ತಗೊಂಡ್ರೆ ಇನ್ನೂ ಆಶ್ಚರ್ಯ. ಒಂದು ಶ್ಲೋಕದಲ್ಲಿ ಎಲ್ಲ ಆಯಿತು ಅಲ್ಲ, ಒಂದು ಪದದಲ್ಲಿ ಎಲ್ಲ ಆಯಿತು. ಯಾವ ಪದ ಅದು? ನಾರಾಯಣ. ಈ ಪದನೇ ಬ್ರಹ್ಮಸೂತ್ರ ಭಾಷ್ಯ. ನಾರಾಯಣ ಅಂತಕ್ಕ ಒಂದು ಏಕಪದದ ಭಾಷ್ಯ, ಏಕ ಶ್ಲೋಕದ ಭಾಷ್ಯ ಅಲ್ಲ, ಏಕಪದದ ಭಾಷ್ಯ. ಹೇಗಾಯಿತು ಅಂದರೆ ನಾರಾಯಣಂ, ಅರ ಅಂದರೆ ದೋಷ, ನಾರ ಅಂದರೆ ಗುಣ, ಅರಾಯಣಂ ಗುಣಾಯಣಂ, ಗುಣೈಃ ಸರ್ವೈರುದೀರ್ಣಂ ಅಂತಾಯ್ತು. ಈಗ ಅರ ಅಂದರೆ ದೋಷ, ಗೊತ್ತಾಯ್ತಾ? ನ ಅರಾಯಣ, ದೋಷ ದೂರ ಅಂತ ಅರ್ಥ ಆಯ್ತು. 2ನೇ ಅಧ್ಯಾಯ ಬಂತು. ಆಮೇಲೆ ನಾರಾಯಣಂ ಅಯನಂ, ನಾರ ಅಂದರೆ ವೇದಗಳು, ಗೊತ್ತಾಯ್ತು? ಅಪೌರುಷೇಯತ್ವ ನಿರ್ದೋಷ, ಅದರಿಂದ ಗಮ್ಯನಾದ್ದರಿಂದ ಶಾಸ್ತ್ರಯೋನಿತ್ವ ಅಂತ ಅರ್ಥ ಸಾಧನಾಧ್ಯಾಯ ಬಂತು. ಆಮೇಲೆ ಇನ್ನೇನು ನಾರಾಯಣಂ, ನಾರನ್ ಮುಕ್ತರು, ದೋಷ ಇಲ್ಲದೋ ಅವರಿಂದ ಗಮ್ಯ ಫಲಾಧ್ಯಾಯ ಬಂತು. ಹೀಗಾಗಿ ನಾರಾಯಣ ಒಂದೇ ಪದದಲ್ಲಿ ಏನು ಬಂದಿದೆ?
ಬ್ರಹ್ಮಸೂತ್ರ ಭಾಷ್ಯ ಪೂರ್ತಿ ಬಂತು. ಒಂದು ಶ್ಲೋಕದಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಒಂದು ಪದದಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಇನ್ನು ಆ ಇದೆ, ಅದು ಬ್ರಹ್ಮಸೂತ್ರ ಭಾಷ್ಯ ಮತ್ತೆ. ಆ ಒಂದೇ ಅಕ್ಷರ ಅಡ ಬಕಾರು ಐತಿರೇ ಭಾಷೆ ಹೇಳ್ತಾರೆ. ಆ ಅನ್ನೋದಕ್ಕೆ ಅಷ್ಟರ್ಥರು ಬಂತು ಹೇಳಿತಾ. ಇದು ಇಲ್ಲಿ ಬೇರೆ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ಎಲ್ಲ ಸುಳ್ಳು ಒಬ್ಬರಿಗೆ ಏನು ಅರ್ಥ ಆಗ್ಬೇಕು ಹೇಳಿತಾ. ಒಂದು ಕಡೆ ಸಂಸ್ಕೃತ, ಮತ್ತೊಂದು ಕಡೆಗೆ ಶಾಸ್ತ್ರ, ಅದು ಪೌರುಷೆ ಅಪೌರುಷೆ ಎರಡು ಭಾಗ. ಹಾಗೆ ಕೂತು ಎಷ್ಟು ನಾಲೆಡ್ಜ್ ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಹಾಗೆ ನಾರಾಯಣ ಮಂತ್ರ ಹೇಳ್ಬೇಕಾದ್ರೆ ಏನಾಗುತ್ತೆ, ಈಗ ಇಡೀ ಬ್ರಹ್ಮಸೂತ್ರ ಭಾಷೆ ಪಾರಾಯಣ ಮಾಡಿದಾಗ ನಾರಾಯಣ ಗೊತ್ತಿರ್ಬೇಕು. ಬುದ್ಧಿಪೂರ್ವಕತ್ವಾಭ್ಯಾಂ ವಿಶೇಷ ತಿಳ್ಕೊಂಡು ಹೇಳಿಬಿಟ್ಟು ನಾರಾಯಣ ಮಂತ್ರ ಹೇಳೋ ಹೊತ್ತಿಗೆ ಬ್ರಹ್ಮಸೂತ್ರ ಭಾಷೆ ಪಾರಾಯಣ ಆಗೋಗ್ಬಿಡ್ತು. ಗಾಯತ್ರಿ ಮಂತ್ರ ಬ್ರಹ್ಮಸೂತ್ರ ಭಾಷ್ಯ ಏನು ಮಾಡಬೇಕು, ಪೂರ್ತಿ ಅರ್ಥನೇ ಬರ್ತಾ ಹೋಗುತ್ತೆ. 4 ಸರ್ತಿ ಮಾಡಿದಾಗ 4 ಅಧ್ಯಾಯ ಬಂತು ಗೊತ್ತಾಯ್ತಾ. ಆಮೇಲೆ 16 ಸರ್ತಿ ಮಾಡಿದರೆ 16 ಪಾದ ಬಂದೋಯ್ತು. ಪಾದಾರ್ಥ ಬರುತ್ತೆ ಮತ್ತೆ ಅದರೊಳಗೆ, ಪ್ರತಿ ಪಾದದ ಅರ್ಥ ಬರಬೇಕು, ಪ್ರತಿ ಅಧ್ಯಾಯದ ಅರ್ಥ, ಪ್ರತಿ ಪಾದದ ಅರ್ಥ. ಇದು ಮ್ಯಾಜಿಕ್ ಅಂದರೆ ಹಾಗೆ. ಇದು ಓದಿದಾಗ ಯಾರು ಶಾಸ್ತ್ರನ ಕಡಿಮೆ ಬೇಲಕ್ಕೆ, ಅದಕ್ಕೆ ಅಷ್ಟು ಗೌರವ ಬರುತ್ತೆ ಶಾಸ್ತ್ರಕ್ಕೆ. ನಮಗೆ ಇಲ್ಲಿ ಅರ್ಥ ಆಗಲ್ಲ. ಇವ್ರೇನು ಮಾಡ್ತಾರೆ, ಇವರು ಸೈಂಟಿಸ್ಟ್ಗಳು ಅನ್ನದಲ್ಲಿ ಈ ವಿಟಮಿನ್ ಇದೆ, ಆ ವಿಟಮಿನ್ ಇದೆ ಶುರು ಮಾಡ್ತಾರೆ. ಅದು ಒಬ್ಬೊಬ್ಬ ಬಾಯಿ ತಗೊಂಡು ಕೇಳ್ತಿರ್ತಾರೆ. ಅದೆಲ್ಲ ಜಡ ಪದಾರ್ಥದಲ್ಲಿ ಅಷ್ಟು ವೆರೈಟಿ ಇದೆ. ಆ ಜಡ ಪದಾರ್ಥ ಸ್ವಂತಿಕೆ ಇಲ್ಲ, ಆದ್ದರಿಂದ ಒಳಗೆ ಅಭಿಮಾನಿ ರೂಪ ಇರಲೇಬೇಕು. ದೇವ್ರ ರೂಪಗಳಿದೆ ಅದರೊಳಗೆ, ಅರ್ಥ ಆಯ್ತಾ. ವೆರಿ ಸಿಂಪಲ್. ಇಷ್ಟು ಹೇಳಿ ಈಗ ಶುರು ಮಾಡ್ತಾರೆ. ದ್ವಾಪರೇ ಸರ್ವತ್ರ ಜ್ಞಾನ ಅಕುಲೀಭೂತೆ ತನ್ನಿರ್ಣಯಾಯ ಬ್ರಹ್ಮರುದ್ರೇಂದ್ರಾಧಿವಿ. ಅರ್ಥ ನೋಡಿ, ಆಕುಲೀಭೂತೆ ಅನಾಕುಲಂ ಗೋಕುಲಂ ಉಲ್ಲಲಾಸ ಮಧ್ವಿಜಯ ಅರ್ಥ ಆಗುತ್ತೆ. ಆಕುಲೀಭೂತವಾದದ್ದನ್ನೇನು ಮಾಡಿದರು, ಅನಾಕುಲವನ್ನಾಗಿ ಮಾಡಿದರು. ಆಕುಲೀಭೂತೆ ತನ್ನಿರ್ಣಯಾಯ ಬ್ರಹ್ಮರುದ್ರೇಂದ್ರಾಧಿವಿ ಅರ್ಥಿತೋ ಭಗವಾನ್ ನಾರಾಯಣೋ ವ್ಯಾಸತ್ವೇನ ಅವತತಾರ. ಪರಮಾತ್ಮ ಏನು ಮಾಡಿದ, ಈ ಫಸ್ಟ್ ಇಂಟ್ರಡಕ್ಷನ್ ಓದ್ತೀರಿ. ಬೇರೆ ಭಾಷೆಗೆ ಇಂಟ್ರಡಕ್ಷನ್ನೇ ಇಲ್ಲ, ಏಕದಮ್ ಶುರು ಮಾಡಿಬಿಡ್ತಾರೆ. ಬರೆದವ್ರು ಯಾರ ಹೆಸರು ಕೂಡ ಹೇಳೋದಿಲ್ಲ. ದೇವ್ರ ಹೆಸರು ಹೇಳೋದು ಪಜಿತ ಆಗುತ್ತೆ, ಇಷ್ಟ ಇಲ್ಲ ಅದು ಹೇಳೋದಿಲ್ಲ ಅವ್ರ ಹೆಸರು. ಮಧ್ಯೆಲ್ಲ ಬಾದರಾಯಣ ಅಂತ ಹೇಳ್ಬಿಡ್ತಾರೆ. ಅವತ್ತು ಆರಂಭದಲ್ಲಿ ಏನೂ ಹೇಳೋದಿಲ್ಲ. ಸೂತ್ರ ಯಾತಕ್ಕೆ ಬರೋದ್ರೆ ಹೇಳೋದಿಲ್ಲ, ಸೂತ್ರ ಅಂದರೆ ಏನು ಅಂತ ಹೇಳೋದಿಲ್ಲ, ಏನೇನೂ ಹೇಳೋದಿಲ್ಲ. ಇಲ್ಲಿ ಆಚೆ ಎಲ್ಲ ಕೊಡ್ತಾರೆ. ಫಸ್ಟ್ ಪ್ರಿಯಾಂಬಲ್ ಪೀಠಿಕೆ ಕೊಡ್ತಾರೆ. ಈ ಪೀಠಿಗೆ ಎಲ್ಲರೂ ತೋರಿಸಿ ನೋಡೋಣಂತೆ, ಸಾಧ್ಯನೇ ಇಲ್ಲ. ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತತಾರ. ವ್ಯಾಸರೂಪದಿಂದ ಮಾಡಿದ, ನಾರಾಯಣ ಮಾಡಿದ ಅಂತ ಯಾತಕ್ಕೆ ಹೇಳ್ತೀರಿ ಅಂದರೆ, ನಾರಾಯಣನೇ ವ್ಯಾಸರಾಗಿ ಬಂದಿರೋದಾದ್ದರಿಂದ. ಇನ್ನೊಂದಾಯ್ತು, ನಾರಾಯಣ ನಮಸ್ಕಾರ ಯಾತಕ್ಕೆ ಮಾಡ್ತೇವೆ ಅಂತ, ಬ್ರಹ್ಮಸೂತ್ರ ಬರೆದಿದ್ದ ಆತನೇ. ಪ್ರತಿಪಾದ್ಯ ರೂಪ ನಾರಾಯಣ, ಬರದ ರೂಪ ನಾರಾಯಣ. ಆದ್ದರಿಂದ ಇಬ್ಬರಿಗೂ ನಮಸ್ಕಾರ ಆಯ್ತು. ಈಗ ಅಂತ ಕರ್ತೃ ನಮಸ್ಕಾರ, ಅಂತ ಪ್ರತಿ ವಾಚ್ಯವಕ್ತೃ ಸ್ವರೂಪಕ ಅಂತ ಹೇಳಿದ್ರಲ್ಲ ಹಾಗೆ. ವ್ಯಾಸತ್ವೇನ ಅವತತಾರ. ಅಥ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಿಚ್ಛೂನಾಂ ತದ್ಯೋಗಮವಿಜಾನತಾಂ ತಜ್ಞಾಪನಾರ್ಥಂ ವೇದಮುತ್ಸನ್ನಂ ವ್ಯಂಜಯನ್ ಚತುರ್ಧಾ ವಿಭಜತೆ. ಅಥ ಎಷ್ಟು ಫಾಸ್ಟಾಗಿ ಹೋಗ್ತಾರೆ ಲಿಂಕ್ ಕೊಡಲಿಕ್ಕೆ. ಅಥ ಚ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಇಚ್ಛೂನಾಂ. ಸುಮ್ಮನೆ ಓದ್ಕೋಬಾರ್ದು ಹಾಗೆ. ಇಷ್ಟ ಪ್ರಾಪ್ತಿ ಇಚ್ಛೂನಾಂ ಅನಿಷ್ಟ ಪರಿಹಾರ ಇಚ್ಛೂನಾಂ ಅಂತ ಓದ್ಕೋಬೇಕು. ಇಷ್ಟಪ್ರಾಪ್ತಿಯನ್ನು ಬಯಸಿದ, ಅನಿಷ್ಟ ನಿವೃತ್ತಿಯನ್ನು ಬಯಸಿದ ಜನಗಳಿಗೆ ಅದು ಬಯಸ್ತಾರೆ. ನೀವ್ಯಾಕೆ ಬದ್ಧ ತಲೆ ಹಾಕ್ತೀರಿ ಅಂದರೆ, ತದ್ಯೋಗಂ ಅವಿಜಾನತಾಂ. ಇಷ್ಟಪ್ರಾಪ್ತಿಯ ಉಪಾಯ ಗೊತ್ತಿಲ್ಲ, ಅನಿಷ್ಟ ನಿವೃತ್ತಿಯ ಗೊತ್ತಿಲ್ಲ, ಅದಕ್ಕೆ ಬಂದ್ರಿ. ಈಗ ನಮ್ಗೆ ದಾರಿ ಗೊತ್ತಿದ್ದರೆ ಗೈಡೆನ್ಸ್ ಬೇಕಿಲ್ಲ, ನಮಗೆ ಗೊತ್ತಿಲ್ಲ. ಆದ್ದರಿಂದ ಅವರು ಬಂದರು. ತದ್ ಜ್ಞಾಪನಾರ್ಥಂ ಅಂತ ತಿಳಿಸ್ಕೊಡೋಕ್ಕೋಸ್ಕರ ವೇದ ಉತ್ಸನ್ನಂ ವ್ಯಂಜಯನ್ ಚತುರ್ಧಾ ವಿಭಜತೆ. ವೇದಗಳೆಲ್ಲ ಏನಾಗಿದ್ದವು, ಉತ್ಸನ್ನವಾಗಿದ್ದು ಅಂದರೆ ಕೆಲವು ಪ್ರಚಾರ ನಿಂತೋಗ್ಬಿಟ್ಟಿತ್ತು, ಕೆಲವು ಅಪಪಾಠಾದಿನ ತಿರೋಹಿತವಾಗಿತ್ತು. ಅದನ್ನೇನು ಮಾಡಿದಾಗ ಎಲ್ಲ ವೇದನ ವಾಪಸ್ ತಂದರು. ಎಷ್ಟು ತಂದರು ಇಲ್ಲಿ ಹೇಳಿಲ್ಲ, ನಿರ್ಣಯದಲ್ಲಿ ಹೇಳ್ತಾರೆ. ಯಥಾ ಆದಿ ಸೃಷ್ಟವು ಅನಂತ ವೇದಗಳನ್ನು ಹೊರಗೆ ಹಾಕಿದರು. 4 ವೇದವನ್ನು ಎಡಿಟ್ ಮಾಡಿ ಪ್ರಿಂಟ್ ಮಾಡಿಸಿ ಪಬ್ಲಿಷರ್ ಬೈ ಹಾಕ್ಕೊಳ್ಳಿಲ್ಲ ಅವರು. ಏನು ಮಾಡಿದರು, ಎಂಟೈರ್ ವೇದ ಪ್ರಪಂಚ. ಆ ವೇದವ್ಯಾಸರ ಮಹಿಮೆ ಗೊತ್ತಾಗುತ್ತೆ. 4 ಎಡಿಟ್ ಮಾಡಿಕೊಂಡಿದ್ದ ಕೆಲಸ ಅಲ್ಲ ಅದು. ಇಡೀ ವೇದ ಪ್ರಪಂಚನ ತೊಗೊಂಡ್ಬಿಟ್ಟು ಚತುರ್ಧಾ ವಿಭಜತೆ 4 ಭಾಗ ಮಾಡಿದರು. ಅದು 4 ಭಾಗ ಯಾವ್ಯಾವುದು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಚತುರ್ವಿಂಶತಿಧಾ ಹೇಗೆ ಮಾಡಿದರು ಅಂದರೆ, ಋಗ್ವೇದನ ಮತ್ತೆ ವಿಭಾಗ ಮಾಡಿದರು. ಚತುರ್ವಿಂಶತಿಧಾ 24 ಭಾಗ ಮಾಡಿದರು. ಆಮೇಲೆ ಏಕಶತಧಾ ಯಾವುದದು, ಯಜುರ್ವೇದ ಎಷ್ಟು 101 ಭಾಗ. ಸಹಸ್ರಧಾ ಯಾವುದು, ಸಾಮವೇದ. ದ್ವಾದಶಧಾ 12 ಭಾಗ ಯಾರು, ಅಥರ್ವವೇದ. 4 ವೇದ 4 ಇಷ್ಟಿಷ್ಟು ಭಾಗ ಮಾಡಿದರು. ಮತ್ತೆ ಚತುರ್ವಿಂಶತಿ
ಚತುರ್ವಿಂಶತಿಧ ಏಕಶತಧ ಸಹಸ್ರಧ ದ್ವಾದಶಧ ಧ ಅಂದರೆ ವಿಧ ಅಂತ ಅರ್ಥ. ಭಾಗ 4 ಭಾಗ, 4 ರೀತಿಯ ಭಾಗ, 5 ರೀತಿಯ ಭಾಗ, ಆ ರೀತಿಯಲ್ಲಿ ಬಂತು. ತದರ್ಥ ನಿರ್ಣಯಾಯ. ಇಷ್ಟೇನು ವೇದ ಹೋಗಿದ್ದು ಬಂತು, ಅದೇನೋ ಸರಿಯೇ. ಊಟ ಇಲ್ಲ, ಹಣ್ಣಿಲ್ಲ ತಂದ್ಕೊಟ್ಟು ಹೆಚ್ಚಬೇಕನ್ನಿಗೆ ತಯಾರು ಮಾಡಬೇಕಿತ್ತು. ಅದಕ್ಕೇನು ಮಾಡಿದ್ರೆ ಬ್ರಹ್ಮಸೂತ್ರಂ ಚಕಾರ ವಿನಿರ್ಣಯಂ ತದರ್ಥ ನಿರ್ಣಯಾಯ ಬ್ರಹ್ಮಸೂತ್ರಾಣಿ ಚಕಾರ. ಅದರ ಅರ್ಥ ನಿರ್ಣಯಕ್ಕೋಸ್ಕರ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಇಷ್ಟೇ ಆಚಾರ ಮಾತು. ಉಳಿದೆಲ್ಲ ದೊಡ್ಡ ಕೊಟೇಶನ್. ಈಗ ತಚ್ಚೋಕ್ತಂ ಸ್ಕಾಂದೆ. ಆಧಾರ ಏನು ಅಂತ ಕೇಳಿದರೆ ಇಷ್ಟು ಪುರಾಣ ವಾಕ್ಯ ಕೊಟ್ಟು ಮಾಡ್ತಾನೆ. ನೆನಪಿರಲಿ, ಸರಿಯಾಗಿ ಓದಬೇಕಿದ್ದನ್ನು. ಬದರಿಗೆ ಹೋದರು, ಕುರುಸೂತ್ರ ಭಾಷ್ಯಂ ಅವಿಲಂಬಿತ ರಜೆ ಅಂತ ಹೇಳಿದರು. ಬಂದರು, ಬರೆಯಕ್ಕೆ ಶುರು ಮಾಡಿದರು. ಲೈಬ್ರರಿ ಏನೇನೂ ಇಲ್ಲ, ಯಾವ್ಯಾವ ಪುಸ್ತಕ ಏನೇನೂ ಇಲ್ಲ ಅಲ್ಲಿ. ತಚ್ಚೋಕ್ತಂ ಸ್ಕಾಂದೆ ಎಷ್ಟು ಕೊಟ್ಟು ಮಾಡ್ತಾರೆ. ಅದೇನು ಬರೋದು ನಾನ್ ಸ್ಟಾಪ್ ಪರಿಸ್ಥಿತಿ. ಮತ್ತೆ ಶೂಟ್ ಮಾಡಿ ಇವತ್ತು ಆರಂಭ ಆಯಿತು, ಮುಂದೆ ವರ್ಷ ಮುಗಿಸೋಣ ಅಲ್ಲ. ಶುರು ಮಾಡಿದ್ದು ಮುಗಿಸಿದ್ದೇ ಕೆಲಸ, ಮುಗಿಸಿದ್ದು ಅಲ್ಲಿಂದ ಬರೀ ಹೊರಟಿದ್ದೇ ಕೆಲಸ. ಯಾವ ಲೈಬ್ರರಿ ಇಲ್ಲ, ಜೊತೆ ಏನೇನೂ ಇಲ್ಲ. ಇದ್ದಿದ್ದೆ ಮಧ್ವೀಜ ಬಂದಾಗ ಸ್ವಾರಸ್ಯ ಗೊತ್ತಾಗುತ್ತೆ. ಅಂದರೆ ಆಚಾರ್ಯ ಪೂರ್ಣ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಎಲ್ಲ ಇದ್ದು ಮಾಡಿದರೆ ಗ್ರೇಟ್. ಅವರು ಲೈಬ್ರರಿಲಿ ಕೊಡಿಸಿ ಟೈಮ್ಸ್ ಕೊಟ್ಟು ವರ್ಷಗಟ್ಟಲೆ ಕಮಿಟಿ ಮಾಡಿಬಿಟ್ರು ಕೂಡ ಮಾಡಿದ್ರು ವಂಡರ್ಫುಲ್. ಅದು ಏನೂ ಇಲ್ಲ, ಒಬ್ಬರೇ ಸಿಂಗಲ್ ಹ್ಯಾಂಡೆಡ್. ಅದಕ್ಕೆ ಇಂಥ ಸರ್ವಜ್ಞ ಯಾರೂ ಇಲ್ಲ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ ಆಚಾರ್ಯ ವೈಭವ. ನಾಳೆ ಕಂಟಿನ್ಯೂ ಮಾಡೋಣ. ಇಲ್ಲಿ ಯಾವುದು ಮಿಸ್ ಮಾಡ್ಕೋಬಾರ್ದು. ಮಿಸ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಸ್ವಾರಸ್ಯ ಹೋಗಿಬಿಡುತ್ತೆ. ಗೊತ್ತಾಯ್ತಾ? ಪ್ರತಿ ಸೀನು ನೋಡ್ತಾರಲ್ಲ ಸಿನಿಮಾದಲ್ಲಿ, ಪ್ರತಿ ಪದನೂ ನೋಡಬೇಕಾಗಿ. ಈ ಟಿ ವಿಗಳಲ್ಲಿ ಬರೀ ಸೀನಲ್ಲ, ಅವ್ರ ಫೇಸ್ಗಳು ತೋರ್ತಾರೆ. ಪ್ರತಿ ಸರ್ತಿರು ಫೇಸ್ ನೋಡಬೇಕು. ಕಣ್ಣು ಗಿಣ್ಣು ಸಮೇತ ನೋಡ್ತಿರ್ತಾರೆ. ದೇವ್ರನ್ನ ಏನೂ ನೋಡೋದೇ ಇಲ್ಲ. ಇಲ್ಲಿ ಯಾರು ನೀವು ಬರುತ್ತಲ್ಲ, ಯಾಕೆ ಯೋಚನೆ ಟ್ರಿವೆಂಡಮ್ ಮಾಡಿದ್ರು? ಯಾರು ಹೇಳಿದ್ರು ಅಷ್ಟು ನಿಮಗೆ? ಪ್ರವಚನ ಅಂದರೆ ಭಾಷಣದ ಬಗ್ಗೆ ಕೇಳಿದಾಗ ಆಚಾರ್ಯ ಏನು ಮಾಡಿದರು, ಅರ್ಥ ಹೇಗಿರುತ್ತೆ ಅಂತ ಬಾಯಲ್ಲಿ ಹೇಳಿದಷ್ಟು, ಬರೋದಿಲ್ಲ. ಆಗ ಇಲ್ಲಿ ಬರೀತಾ ಇದ್ದಾರೆ. ಹರೇ ನಮಃ. ಕೃಷ್ಣ